ಹಾಯ್ ಗಾಯ್ಸ್, ಬನ್ನಿ ಇವತ್ತು ಡ್ರೆಸ್ಸದು ಸೈಡ್ ಸ್ಲಿಟ್ ಯಾವ ಥರ ಸ್ಟಿಚ್ ಮಾಡೋದಂತ ಹೇಳ್ತಾ ಇದ್ದೀನಿ ಗೈಸ್. ಇದು ನೋಡಿ, ನಾನು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ಲೀವು ಡಬಲ್ ಸ್ಲೀವು ಅಟ್ಯಾಚ್ ಮಾಡಿದ್ದೀನಿ. ಅಂದರೆ ಡಬಲ್ ಸ್ಲೀವ್ ಅಂದರೆ ಗೈಸ್, ಇದಕ್ಕೆ ನಾವು ಲೈನಿಂಗ್ ಕೊಟ್ಟಿಲ್ಲ. ಇದನ್ನು ನಾವು ಡಬಲ್ ಸ್ಲೀವ್ ಅಂತ ಹೇಳ್ತಾ ಇದ್ದೀವಿ. ನೀವು ಇದಕ್ಕೇನಂತ ಹೇಳ್ತೀರಂತ ಕಮೆಂಟ್ ಮಾಡಿ ಗೈಸ್. ಹಾಗೆಯೇ ಬನ್ನಿ ಇವತ್ತು ಸೈಡ್ ಸ್ಲಿಟ್ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ ಗೈಸ್. ನಾವು ರೆಗ್ಯುಲರಾಗಿ ಯಾವಾಗೂ ಮಾಡ್ತೀವಲ್ಲ ಗೈಸ್, ಅದೇ ಥರ ಮಾಡೋದಲ್ಲ. ನೋಡಿ, ಇಲ್ಲಿ ಫೋಲ್ಡಿಂಗ್ ಇದೆಯಲ್ಲ ಗೈಸ್, ಇಲ್ಲಿ ನಾವೇನು ಕಾಣ್ತಾ ಇದೆಯಾ, ನಾವು ಸ್ಟಿಚ್ ಮಾಡಿ ಎಂಡ್ ಮಾಡಿರ್ತೀವಲ್ಲ ಗೈಸ್, ಆ ಲೆವೆಲ್ಗೆ ಇದನ್ನು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. 1 ಇಂಚ್ಗೆ ಆಗೋ ಥರ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಗೈಸ್. ಕಾಣ್ತಾ ಇದೆಯಾ? ಇಲ್ಲಿ ನೋಡಿ ಗೈಸ್, ಇಲ್ಲಿ ಏನು ಕ್ಲೋಸಿಂಗ್ ಆಗಿರುತ್ತೆ, ನಾವು ರಫಿಂಗ್ ಮಾಡಿ ಸ್ಟಾಪ್ ಮಾಡಿರ್ತೀವಲ್ಲ ಅಲ್ಲಿಗೇನೆ ಕರೆಕ್ಟಾಗಿ 1 ಇಂಚ್ಗೆ ಆಗೋಷ್ಟು ಗೈಸ್ ಈ ರೀತಿ ನಾವು ಫ್ಯಾಬ್ರಿಕ್ನ ಐರನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗೈಸ್. ನಾನು ಹಾಗೇ ತೋರಿಸ್ತಾ ಇದ್ದೀನಿ ನೋಡಿ. ನಾವು ರೆಗ್ಯುಲರಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ವಲ್ಲ ಗೈಸ್. ನಾನು ಹೊಸದು ಅನ್ನೋದಕ್ಕಿಂತ ರೆಗ್ಯುಲರಾಗಿ ಟೈಲರ್ ಕೆಲಸ ಮಾಡೋರು ಆರಾಮಾಗಿ ಈ ಥರ ಹೊಲಿತಾರೆ. ನಾನು ಯಾವ ಥರ ಹೊಲಿತೀನಿ ಅಂತ ತೋರಿಸ್ತೀನಿ ನೋಡಿ ಗೈಸ್. ಈ ರೀತಿ ಕೈಯಲ್ಲಿ ನೀಟಾಗಿ ನೋಡಿ 1 ಇಂಚ್ ತಗೋಬೇಕು ನೋಡಿ. 1 ಇಂಚೆ ಕಾಣ್ತಾ ಇದೆಯಾ? 1 ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಂಡು ನೋಡಿ, ಫಸ್ಟಿಗೆ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಲ್ಲ ಗೈಸ್. ಈಗ ನಾನು ಫಸ್ಟಿಗೆ ಕಿನಾರಿ ಹಾಕ್ಕೊತೀನಿ. ಕಿನಾರಿ ಅಂದರೆ ಈ ಎಡ್ಜಲ್ಲಿ ಏನು ಸ್ಟಿಚ್ ಬರುತ್ತೆ ಅದನ್ನ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನೋಡಿ ಗೈಸ್. ಈ ಐಡಿಯಾ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ, ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಗೈಸ್, ಅಲ್ಲಿಗೆ ಈ ರೀತಿ ಕಿನಾರಿ ಹಾಕ್ಕೊಬೇಕು, ಎಡ್ಜೆಲ್ಲ ಹಾಕ್ಕೊಬೇಕು ನೋಡಿ. ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ಈ ರೀತಿ ನಾವು ಕರೆಕ್ಟಾಗಿ 1 ಇಂಚ್ ಆಗಷ್ಟೇ ನಾವು ಫೋಲ್ಡಿಂಗ್ ತೊಗೋಬೇಕು. ಇಲ್ಲಿ ನೋಡಿ, ಎಲ್ಲಿಯೂ ನಾವು ಕಮ್ಮಿ ಜಾಸ್ತಿ ತೊಗೋಬಾರ್ದು. ಈ ರೀತಿ ಸುತ್ತಲೂ ಸಹ ಆಪೋಸಿಟ್ ಏನಿದೆಯೋ ಅಲ್ಲಿಗೂ ಅದೇ ಥರನೇ ನಾವು ಸ್ಟಿಚ್ ಮಾಡ್ಕೊಬೇಕು. ಹಾಗೆಯೇ ಇಲ್ಲಿ ಈ ಥರ ನೀಡ್ಲಿ ಇಟ್ಕೊಂಡು ಈ ಥರ ಟರ್ನ್ ಮಾಡ್ಕೊಬೇಕು ಗೈಸ್. ನೋಡಿ, ಟರ್ನ್ ಮಾಡಿ ಎಕ್ಸಾಕ್ಟು ನಾವಿಲ್ಲಿ ಫೋಲ್ಡ್ ಮಾಡ್ಕೊತೀವಲ್ಲ ಗೈಸ್, ಆ ರೀತಿ ಫೋಲ್ಡ್ ಮಾಡ್ಕೊಬಾರ್ದು. ನೋಡಿ, ಕಾಣ್ತಾ ಇದೆಯಾ? ಈ ರೀತಿ ನಾವು ಇನ್ಸೈಡಲ್ಲಿ ನೋಡಿ, ಈ ರೀತಿ ನಾವು ಫಸ್ಟಿಗೆ ಎಡ್ಜಲ್ಲಿ ಸ್ಟಿಚ್ ಹಾಕ್ತೀವಲ್ಲ ಆ ಥರ ಸ್ಟಿಚ್ ಹಾಕ್ಕೊಬೇಕು ನೋಡಿ. ನಾನು 2 ಸೈಡೂ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಗೈಸ್, ಇದನ್ನು ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ನಾವು ತೊಗೊಂಡಿದ್ದೀವಲ್ಲ ಗೈಸ್, ಅದನ್ನು ಈ ರೀತಿ ಒಳಗಡೆ ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಗೈಸ್. ನೋಡಿ, ಈ ರೀತಿ ನಾವು ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಗೈಸ್. ನೋಡಿ ಗೈಸ್, ಫುಲ್ಲು ನಾನು ಸ್ಟಿಚ್ ಮಾಡಿದ್ದೀನಿ, ಯಾವ ಥರ ಬಂದಿದೆ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ನಮಗೆ ಟರ್ನ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ತೀವಲ್ಲ ಗೈಸ್, ಇಲ್ಲಿಂದ ಈಗ ನಿಲ್ಲಿಸಿದ್ದೀವಲ್ಲ ಅಲ್ಲಿಂದ ಅರ್ಧ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನೀಡ್ಲು ನಿಲ್ಲಿಸಿ ಈ ಥರ ಟರ್ನ್ ಮಾಡ್ಕೊಬೇಕು ನೋಡಿ. ಕಾಣ್ತಾ ಇದೆಯಾ ಮಾರ್ಕಿಂಗು? ಈಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೋ ಅದನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ಗೈಸ್. ನೋಡಿ, ಹಾಗೇನೆ ನಿಲ್ಲಿಸಿ ಈಗ ಈ ರೀತಿ ಕರೆಕ್ಟಾಗಿ ನೋಡಿ 1 ಇಂಚ್ಗೆ ಅಂದರೆ 1 ಇಂಚ್ಗೆ ತೊಗೋಬೇಕು ಗೈಸ್. ನೋಡಿ, ಈ ರೀತಿ 1 ಇಂಚ್ಗೆ ತೊಗೋಬೇಕು ನೋಡಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಗೈಸ್, ಈ ಥರ ಹೊಲಿದಾಗ ಈ ಥರ ಫಿನಿಶಿಂಗ್ ಬರುತ್ತೆ. ಕಾಣ್ತಾ ಇದೆಯಾ?
ಡ್ರೆಸ್ ನಾವು ಫೋಲ್ಡಿಂಗ್ ಮಾಡಿ ಮಾಡಿ ಸ್ಟಿಚ್ ಮಾಡಿದಾಗ ನಮಗೆ ಟೈಮ್ ಹಿಡಿಯುತ್ತೆ. ಈ ಥರ ಫಸ್ಟಿಗೆ ನಾವು ಸ್ಟಿಚ್ ಹಾಕ್ಕೊಂಡು ನಾವು ಫಿನಿಶಿಂಗ್ ಮಾಡಿದಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ಥರನೇ ನಾವು ಸೈಡ್ ಸ್ಲಿಟ್ನ ಸ್ಟಿಚ್ ಮಾಡಬೇಕು ಗೈಸ್. ಇದು ಹೊಸ್ದಾಗಿ ಕಲಿಯೋರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಗೈಸ್. ಇಂಥದ್ದೇ ವಿಡಿಯೋ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಬಾಯ್.